ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 16ನೇ ಅಧ್ಯಾಯ 11ನೇ ವಚನ. ನಿಮ್ಮ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇರ್ತೀರಿ. ನಿಮ್ಮ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ. ದೇವರ ಒಂದು ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಸಂತೋಷ ಇದೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇರ್ತೀರಿ. ದೇವರು ನಮಗೆ ಪ್ರತಿದಿನ ನಮಗೆ ಸಂತೋಷವಾಗಿ ಜೀವಿಸುವಂತೆ ಆತ ನಮಗೆ ಕೃಪೆ ತೋರಿಸುವಂತ ದೇವರು. ನಮಗೆ ಸಂತೋಷ ಎಲ್ಲಿ ಸಿಗೋದು ಪ್ರೇರೆ ಅಂದ್ರೆ ದೇವರ ಸಮ್ಮುಖದಲ್ಲಿ ನಮಗೆ ಸಂತೋಷ ಸಿಗೋದು ಪ್ರೇರೆ. ಪ್ರೇರೆ ನಮ್ಮ ಪ್ರತಿದಿನ ನಮಗೆ ದೇವರು ಸಂತೋಷವಾಗಿರುವಂತೆ, ಒಳ್ಳೆಯದನ್ನು ಮಾಡುವಂತೆ ನಮಗೆ ಸೃಷ್ಟಿ ಮಾಡಿದ್ದಾರೆ ಪ್ರೇರೆ. ನಾವು ಯಾವಾಗಲೂ ನಾವು ಸಂತೋಷವಾಗಿರಬೇಕು ಪ್ರೇರೆ. ಆತ ನಮಗೆ ಸಂತೋಷ ಇರುವಂತೆ ನಮಗೆ ಸೃಷ್ಟಿ ಮಾಡಿದಂತ ದೇವರು ಪ್ರೇರೆ. ಸೈತಾನನು ನಮಗೆ ಸಂತೋಷವನ್ನು ನಮ್ಮ ಜೀವಿತದಲ್ಲಿ ತೆಗೆದು ಹಾಕಬೇಕಂತೇಳಿ ಆ ಸೈತಾನು ಕಾಯ್ದಿರುತ್ತಾನೆ ಪ್ರಿಯೆ. ಆದ್ರೆ ನಾವು ಅದಕ್ಕೆ ಅವಕಾಶ ಕೊಡದೆ ನಾವು ದೇವರ ವಾಕ್ಯ ಗಟ್ಟಿಯಾಗಿ ಹಿಡ್ಕೊಂಡು, ದೇವರೇ ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಸಂತೋಷವಿದೆ ಎಂಬುದಾಗಿ ನಾವು ಯಾವಾಗ್ಲೂ ದೇವರು ನಮಗೆ ಪ್ರತಿದಿನ ಹೊಸದಾಗಿ ನಮಗೆ ದೇವರು ನಮಗೆ ದಿನವನ್ನು ಅನುಗ್ರಹಿಸುವಾಗ ನಾವು ಎಲ್ಲಾ ವಿಷಯದಲ್ಲಿ ನಮಗೆ ಸಂತೋಷವಾಗಿರುವಂತೆ ದೇವರು ನಮಗೆ ಬಲಪಡಿಸುವಂತ ದೇವರು ಪ್ರಿಯೆ. ನಮಗೆ ಎಷ್ಟೇ ದುಃಖಗಳು ಬರ್ಲಿ, ಚಿಂತೆಗಳು ಬರ್ಲಿ, ಎಷ್ಟೇ ಅವಮಾನ ಸ್ಥಿತಿಗಳು ಬರ್ಲಿ, ನಾವು ಎಲ್ಲವನ್ನು ಇದ್ರೂ ಕೂಡ ದೇವ್ರು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಬರಮಾಡ್ತಾನೆ ಪ್ರೇರೆ. ಆತನ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಸಂತೋಷ ಇದೆ ಪ್ರೇರೆ. ನಾವು ಕೆಲವು ವಾಕ್ಯಗಳು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಕೀರ್ತನೆ 40ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೇವೆ ಪ್ರೇರೆ. ನಿನ್ನ ದರ್ಶನ ಕೋರುವರೆಲ್ಲರೂ ನಿನ್ನಲ್ಲಿ ಸಂತೋಷಿಸುವರು, ಉಲ್ಲಾಸಿಸುವರು ಎಂಬುದಾಗಿ ಪ್ರೇರೆ. ಮತ್ತೆ ಫಿಲಿಪ್ಪನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇದಲ್ಲಿ ನೋಡ್ತೇವೆ ಪ್ರೇರೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಉಲ್ಲಾಸಿಸಿರಿ ಎಂಬುದಾಗಿ ಪ್ರೇರೆ. ಅದೇ ರೀತಿಯಾಗಿ ಕೀರ್ತನೆ ಭಾಗದಲ್ಲಿ 35ನೇ ವಚನದಲ್ಲಿ ನೋಡ್ತೇವೆ ಪ್ರೇರೆ. ಸಂಜೆಯು ನನ್ನ ಬಳಿಯಲ್ಲಿ ದುಃಖವು ಬಂದಾಗ ಮುಂಜಾನೆ ಹರ್ಷದನಿಯು ಕೇಳಿ ಬರುತ್ತದೆ ಎಂಬುದಾಗಿ ಪ್ರೇರೆ. ನಮ್ಮ ಸಂಜೆ ಎಷ್ಟೇ ನಮ್ಮ ದುಃಖಗಳು, ಸಮಸ್ಯೆಗಳು, ಯಾವುದೊಂದು ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಮುಂಜಾನೆ ಏನ್ ಮಾಡ್ತೇವೆ ಅಂತ ಹರ್ಷದನಿ ಕೇಳು ಬರ್ತದೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಪ್ರೇರೆ, ದೇವ್ರು ನಮಗೆ ಎಲ್ಲಾ ವಾಕ್ಯದಲ್ಲಿ ನೋಡುವಾಗ ನಾವು ಎಲ್ಲಾ ವಿಷಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಿದ್ರಿ ಪ್ರೇರೆ. ನೀವು ಯಾವಾಗ್ಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡುವಂತರಾಗಿರಿ. ದೇವ್ರು ನಮ್ಮ ಜೀವಿತದಲ್ಲಿ ಸಂತೋಷನು ಬರಮಾಡಿ. ನಮ್ಗೆ ಸಂತೋಷ ಸಿಗೋದು ಎಲ್ಲಿಂದ ಅಂದ್ರೆ ಯೇಸು ಕ್ರಿಸ್ತನ ಮಾತ್ರದಿಂದಲೇ, ಆತನ ನಾಮದಿಂದಲೇ ನಮ್ಗೆ ಸಂತೋಷ ಸಿಗೋದು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಪ್ರೇರೆ, ಒಂದು ಉದಾಹರಣೆ ನೋಡ್ಕೊಳ್ಳೋ ಪ್ರೇರೆ. ಒಂದು ಊರಲ್ಲಿ ಒಂದು ರಾಜನ ಇರ್ತಾನೆ ಪ್ರೇರೆ. ಅವನು ಯಾವುದಾದ್ರೂ ವಿಷಯದಲ್ಲಿ ಚಿಂತಿಸುವಂತನಾಗಿರ್ತಾನೆ ಪ್ರೇರೆ. ಅದೊಂದು ಅವನಿಗೆ ಒಂದು ದಿನ ಅವನಿಗೆ ಚಿಂತಿಸೋದೊಂದು ಒಂದು ಕೆಲಸವಾಗಿರುತ್ತೆ ಪ್ರೇರೆ. ಅವನು ಆಯಾಸ್ಕನವನು ಮುಗಿದು ಹೋಗುವ ಸಮಯದಲ್ಲಿ ಅವನು ಒಂದು ರೋಗದಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇರ್ತಾನೆ ಪ್ರೇರೆ. ಒಂದು ರೋಗದಲ್ಲಿ ಬಿದ್ದಾಗ ಡಾಕ್ಟರ್ ಬಂದು ಹೇಳ್ತಾರೆ, ನೀವು ಯಾವಾಗ್ಲೂ ಚಿಂತಿಸ್ತಾ ಇರ್ತೀರಾ, ದುಃಖಿಸ್ತಾ ಇರ್ತೀರಾ, ಅದು ನಿಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಯಾವಾಗ್ಲೂ ಸಂತೋಷದಿಂದಿರಿ, ಯಾವ ಮೆಡಿಸಿನ್ ಅವಸರ ಇಲ್ಲ, ಏನ್ ಅವಸರ ಇಲ್ಲ. ನೀವು ಯಾವಾಗ್ಲೂ ಸಂತೋಷದಿದ್ರೆ ಅದೇ ನಿಮಗೆ ಒಳ್ಳೆ ಆರೋಗ್ಯ ಎಂಬುದಾಗಿ ಹೇಳ್ತಾರೆ ಪ್ರೇರೆ. ಹೇಳಿದಾಗ ಅಲ್ಲಿ ಇದ್ದಂತ ಒಬ್ಬ ಮಂತ್ರಿ ಹೇಳ್ತಾನೆ, ರಾಜನೇ, ಒಂದು ಸಂತೋಷ ಇದ್ದಂತ ಒಬ್ಬ ವ್ಯಕ್ತಿಯನ್ನು ನೀನು ಹುಡ್ಕೊಂಡು ಬರ್ತೀನಿ. ಅಲ್ಲಿ ಇರುವಂತ ಒಂದು ಅಂಗಿಯನ್ನು ನಿಮ್ಮ ಜೊತೆಲಿ ತಂದು ಇಟ್ಟಿದಾಗ ನಿಮ್ಗೆ ಸಂತೋಷನ ಆಗುವುದು. ಆ ಅಂಗಿಯನ್ನು ನೀವು ತೊಡ್ಕೊಂಡು ನೀವು ನೋಡ್ರಿ ಎಂಬುದಾಗಿ ಅವನೊಂದು ಉದಾಹರಣೆ ಕೊಡ್ತಾನೆ ಪ್ರೇರೆ. ಆ ಉದಾಹರಣೆ ಕೊಟ್ಟಾಗ 4 ರಾಜನ ಹೇಳ್ತಾನೆ ಮಂತ್ರಿಗಳಿಗೆ ಆ ಒಂದು ಅಪ್ಪಣೆ ಕೊಡ್ತಾನೆ, ನೀವು 4 ದಿಕ್ಕಿಗಳಿಗೆ ಹೋಗಿ ಒಂದು ಸಂತೋಷ ಇರುವಂತ ಒಬ್ಬ ವ್ಯಕ್ತಿಯನ್ನು ನೀವು ಕರ್ಕೊಂಡು ಬನ್ರಿ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಆ ರೀತಿಯಾಗಿ ಹೇಳಿದಾಗ ಅವರೆಲ್ಲರೂ ಹುಡುಕ್ತಾರೆ ಪ್ರೇರೆ. ಲೋಕದಲ್ಲಿ ಎಲ್ಲ ದುಃಖ, ಕಣ್ಣೀರು, ವೇದನೆ ತುಂಬಿದಂತ ಜನರು ಇರ್ತಾರೆ ಪ್ರಿಯ. ಯಾವುದು ಸಂತೋಷ ಸಿಗುವಂತ ಯಾವ ವ್ಯಕ್ತಿ ಅವ್ರಿಗೆ ಕಾಣಿರ್ಲಿ ಪ್ರಿಯ. ಬಹಳ ಒಂದು ಕಠಿಣವಾದ ಒಂದು
ಒಂದು ದಿನಗಳಲ್ಲಿ ಅವ್ರು ಹುಡುಕ್ತಾ ಇರ್ತಾರೆ ಪ್ರಿಯ. ಯಾರು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಆಗಿರ್ಲಿ ಪ್ರಿಯ. ಅದು ಕೊನೆಯದಾಗಿ ಒಬ್ಬರು ಸಂತೋಷವಾಗಿರುವಂತ ಒಂದು ವ್ಯಕ್ತಿಗಳನ್ನ ನೋಡಿ ಅವ್ರೇನ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಅವನು ಯಾವಾಗ ದೇವ್ರ ಭಕ್ತನಾಗಿದ್ರು, ಯಾವಾಗಲೂ ಅವ್ರು ಸಂತೋಷದಿಂದ ಉಲ್ಲಾಸದಿಂದ ದೇವ್ರ ಆರಾಧನೆ ಮಾಡುವಂತ ದೇವ್ರ ಒಂದು ಒಳ್ಳೆ ಭಕ್ತನಾಗಿದ್ರು ಪ್ರಿಯ. ಒಳ್ಳೆ ಭಕ್ತನಾಗಿದ್ದಾಗ ಅವ್ನು ಕರ್ಕೊಂಡು ಬರ್ತಾರೆ. ರಾಜನ್ ಬಹಳ ಸಂತೋಷ ಪಡ್ತಾನೆ ಅವ್ರು ನೋಡು ಸಂತೋಷ ಪಟ್ಟಾಗ ರಾಜನ್ ಹೇಳ್ತಾನೆ, ಅವ್ರಲ್ಲಿರುವಂತ ಮೇಲಂಗಿಯನ್ನು ತಂದು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಹೇಳ್ತಾನೆ. ಆದ್ರೆ ಆ ಭಕ್ತನ್ ಹೇಳ್ತದಾನೆ, ನನ್ನ ಮೇಲೆ ಮೇಲಂಗಿ ಇದೆಯೋ ಇಲ್ವೋ ಅರಸನೇ, ನನ್ನಲ್ಲಿ ಸಂತೋಷ ಇರುವುದು ಅದು ಯೇಸು ಕ್ರಿಸ್ತನ್ ಮಾತ್ರ. ನನಗೆ ಎಷ್ಟೇ ಬಡತನ ಇರ್ಲಿ, ಎಷ್ಟೇ ವೇದನೆಗಳು ಇರ್ಲಿ, ಎಲ್ಲವನ್ನು ತೆಗೆದು ಹಾಕುವಂತ ದೇವ್ರು. ಯಾಕಂದ್ರೆ ದೇವ್ರು ನಾನು ನಂಬಿದ್ದೇನೆ, ದೇವ್ರು ನನಗೆ ಎಲ್ಲಾ ವಿಷಯದಲ್ಲಿ ಸಂತೋಷ ಕೊಡುವಂತ ದೇವ್ರು ಯೇಸು ಕ್ರಿಸ್ತನ್ ಎಂಬುದಾಗಿ ಪ್ರಿಯರೇ ರಾಜನಿಗೆ ಹೇಳ್ತಾನೆ, ನೀವು ಕೂಡ ಯೇಸು ಕ್ರಿಸ್ತನ ನಂಬ್ರಿ, ನಿಮ್ಮಲ್ಲಿ ಕೂಡ ದೇವ್ರು ನಿಮ್ಗೆ ಸಂತೋಷನ ಬರ ಮಾಡುತ್ತಾನೆ. ನೀವು ಈ ಕ್ಷಣ ಈ ನಿಮಿಷದಲ್ಲಿ ಯೇಸು ಕ್ರಿಸ್ತನ ನಂಬಿ ನೀವು ಶ್ವಾಸ ಇಟ್ಟು ದೇವ್ರ ನೀನು ಸ್ವೀಕಾರ ಮಾಡಿಕೊಂಡಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಕೂಡ ಸಂತೋಷನ ಬರ ಮಾಡ್ತಾನೆ ಎಂಬುದಾಗಿ ಆ ಭಕ್ತನ ಹೇಳ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ನಮಗೆ ಎಷ್ಟೇ ಕಷ್ಟಗಳು, ಎಷ್ಟೇ ನಿಂದೆಗಳು, ಎಷ್ಟೇ ನಾವು ದೇವ್ರನ್ನ ತಿಳ್ಕೊಳ್ಳುವಂತ ಸ್ಥಿತಿಯಲ್ಲಿ ನಾವು ಜೀವಿಸಿದ ಆದ್ರೆ ಪ್ರಿಯ ಮುಂಜಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮಾಡ್ತೀರಿ ಪ್ರಿಯ. ದೇವರ ಸಮ್ಮುಖದಲ್ಲಿ ನಾವು ಸಂತೋಷ ಉಳ್ಳವರಾಗಿರ್ಬೇಕಾ, ದೇವ್ರ ಸಮ್ಮುಖದಲ್ಲಿ ಉಲ್ಲಾಸ ಉಳ್ಳುವಂತರಾಗಿರ್ಬೇಕಾ. ದೇವ್ರು ನಮ್ಮ ಜೀವಿತದಲ್ಲಿ ಆತನು ಪ್ರತಿದಿನ ಹೊಸದಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಮಗೆ ಸಂತೋಷನು ಬರಮಾಡಿದಂತೆ ದೇವ್ರು ನಾವು ಸಂತೋಷ ಇರುವುದೇ ಆತನ ಚಿತ್ತ ಪ್ರಿಯ. ನಾವು ಒಳ್ಳೆಯರಾಗಿ ಜೀವಿಸುವುದೇ ದೇವ್ರ ಚಿತ್ತ ಪ್ರಿಯರೇ. ನಾವು ಯಾವಾಗಲೂ ದೇವ್ರ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವ್ರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಸಂತೋಷದಿಂದ ಜೀವಿಸುವಂತೆ ನಮ್ಗೆ ಸಹಾಯ ಮಾಡುವಂತ ದೇವ್ರ ಪ್ರಿಯೆ. ಈ ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರು, ವಾಗ್ದಾನ ಜೀವಿತವು ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಆತ ನೆರವೇರಿಸಿ ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯೆ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ನೆರವೇರಿಸಿ ಆಶ್ರಯಿಸಿ ಬಲಪಡಿಸಿರಿ ತಂದಿ. ಅವನು ಪ್ರಭು ಎಷ್ಟು ಜನ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರು ನಿಮ್ಮ ಸಮ್ಮುಖದಲ್ಲಿ ತಂದಿ ಸಂಪೂರ್ಣ ಸಂತೋಷ ಇದೆ ಎಂಬುದಾಗಿ ನಂಬುವಾಗ ತಂದೆ ಅವ್ರ ಕುಟುಂಬದಲ್ಲಿ ಎಲ್ಲಾ ದುಃಖ ದಿನಗಳು, ಕಷ್ಟ ದಿನಗಳು, ವೇದನೆ ದಿನಗಳು, ಚಿಂತೆ ದಿನಗಳೆಲ್ಲ ತೆಗೆದು ಹಾಕಿ ಪ್ರಭಾ ಈ ವಾಗ್ದಾನ ಮೂಲಕವಾಗಿ ಅವ್ರು ಎಲ್ಲಾ ವಿಷಯದಲ್ಲಿ ತಂದಿ ನಿನ್ನ ನಾಮದಲ್ಲಿ ಸಂತೋಷಿಸುವಂತೆ ಉಲ್ಲಾಸಿಸುವಂತೆ ಸಹಾಯ ಮಾಡಿರಿ ತಂದಿ. ನಿನ್ನ ನಂಬಿರುವಂತಹ ಮಕ್ಕಳು ತಂದಿ ಎಲ್ಲ ದುಃಖದ ದಿನಗಳು ತೆಗೆದು ಪ್ರಭಾ ಈ ವಾಗ್ದಾನ ಮೂಲಕವಾಗಿ ತಂದಿ ಅವರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ತಂದಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಭಜಿಸುವಂತೆ, ನಿನ್ನ ನಾಮದಲ್ಲಿ ಸಂತೋಷವಾಗಿರುವಂತೆ ಸಹಾಯ ಮಾಡ್ರಿ ತಂದಿ. ಅವನು ಪ್ರಭು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್.